ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ, 6ನೇ ವಚನ, 7ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕನೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ವಾಕ್ಯದ ಶಿರೋನಾಮೆ ನೋಡುವಾಗ ಸಭೆಯವರು ದೇವರಿಗೆ ಪ್ರಾರ್ಥಿಸಿದರು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ. ಪೇತ್ರನು ಆತನನ್ನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. 2 ಜನ ಕಾವಲುಗಾರರಿದ್ದಾರೆ. ಕೈಗಳಿಗೆ ಸರಪಳಿಗಳು ಹಾಕಿದ್ದಾರೆ. ಹೆರೋದನು ಆತನನ್ನು ಜನರ ಎದುರು ತೆಗೆದುಕೊಂಡು ಬರಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದಾನೆ. ಆ ಹಿಂದಿನ ರಾತ್ರಿಯಲ್ಲಿ ಪೇತ್ರನಿಗೆ 2 ಕೈಗಳಿಗೆ ಸರಪಳಿಗಳು ಹಾಕಿ 2 ಕಾವಲುಗಾರರು ಕಾಯ್ತಾ ಇದ್ದಾರೆ. ಸಭೆಯ ಎಲ್ಲಾ ಜನರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ದೇವದೂತನು ಪೇತ್ರನ ಎದುರು ಬಂದು ನಿಂತುಕೊಂಡು ಪೇತ್ರನಿಗೆ ತಟ್ಟನೆ ಎದ್ದು ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ಕರೆಯುವಾಗ ಆತನ 2 ಕೈಗಳಲ್ಲಿರ್ತಕ್ಕಂಥ ಸರಪಣಿಗಳು ಬಿಚ್ಚಿ ಬಿದ್ದವು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅದು ಯಾವುದರ ಮೂಲಕ ಬಿಚ್ಚಿ ಬಿದ್ದವು? ಪ್ರಾರ್ಥನೆಯ ಮೂಲಕ. ಒಬ್ಬರ ಪ್ರಾರ್ಥನೆಯಲ್ಲ, ಇಬ್ಬರ ಪ್ರಾರ್ಥನೆಯಲ್ಲ, ಸಭೆಯವರು ಒಟ್ಟಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಪೇತ್ರನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಸಭೆಯವರೆಲ್ಲರೂ ಪ್ರಾರ್ಥಿಸುವಾಗ ಆತನು ಸೆರೆಮನೆಯಲ್ಲಿ ಇದ್ದಾಗಲೂ ಕೂಡ ಸುಖಕರವಾಗಿ ನಿದ್ರೆ ಮಾಡುತ್ತಾ ಇದ್ದಾನೆ. ಯಾಕೆ? ಆತನಿಗೆ ಗೊತ್ತು, ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ನನ್ನನ್ನು ಇಲ್ಲಿಂದ ಬಿಡಿಸುತ್ತಾನೆ ಎಂಬುದಾಗಿ ಗೊತ್ತು. ಆ ವಿಷಯವಾಗಿ ಆತನು ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡುವಾಗ ದೇವದೂತರು ಬಂದು ಆತನ ಕೈ ಹಾಕಿದಂತ 2 ಸರಪಣಿಗಳು ಬಿಚ್ಚಿದವು. ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವುದು ಏನೆಂಬುದಾಗಿ ನೋಡುವಾಗ, ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಎಂಥದೇ ಪರಿಸ್ಥಿತಿ ಆಗಿರಲಿ, ನಮ್ಮನ್ನು ಸೋಲಿಸುವುದಕ್ಕಾಗಿ ಲೋಕದ ಎಲ್ಲ ಶಕ್ತಿಗಳು ಬಂದಾಗಲು ನಾವು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಾವು ಪ್ರಾರ್ಥಿಸುವಂತವರಾಗಬೇಕು. ಪ್ರಾರ್ಥಿಸುವಾಗ ಯೆಹೋವ ನಿಸ್ಸಿ, ದೇವರು ನಮಗೆ ಜಯವನ್ನು ಕೊಡುತ್ತಾನೆ. ನಾವು ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ, ಅನಾರೋಗ್ಯದಲ್ಲಿರುವಾಗ, ಚಿಂತೆಯಲ್ಲಿರುವಾಗ ನಾವು ಪ್ರತಿ ಒಂದೊಂದು ವಿಷಯದಲ್ಲಿ ಕೂಡ ಪ್ರಾರ್ಥಿಸುವಂತವರಾಗಬೇಕು. ಆ ಒಂದು ದಿನದಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಸಭೆಯವರು ಒಟ್ಟಾಗಿ ಪ್ರಾರ್ಥಿಸಿದರು. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ, ನಾವು ಕಷ್ಟದಲ್ಲಿರುವಾಗ, ನಮ್ಮ ಕುಟುಂಬ ಕಷ್ಟದಲ್ಲಿರುವಾಗ, ನಮ್ಮ ಸ್ನೇಹಿತರು ಕಷ್ಟದಲ್ಲಿರುವಾಗ, ನಮ್ಮ ಬಂಧು ಮಿತ್ರರು ಕಷ್ಟದಲ್ಲಿರುವಾಗ ನಾವು ಪ್ರಾರ್ಥಿಸುವಂತವರಾಗಬೇಕು. ಪ್ರಾರ್ಥನೆ ಮಾಡುವಾಗ ಬಿಡುಗಡೆಯನ್ನು ಕಾಣುತ್ತೇವೆ, ಜಯವನ್ನು ಕಾಣುತ್ತೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ಜೀವಿತ ಯಾವ ರೀತಿ ಆಗಿದೆ? ಏನಾದರೂ ಕಷ್ಟ ಬರುವಾಗ, ದುಃಖ ಬರುವಾಗ, ನೋವು ಬರುವಾಗ ಈ ಲೋಕದ ಜನರ ಮುಂದೆ ಹೋಗಿ ನಾವು ಹೇಳಿಕೊಳ್ಳುತ್ತಾ ಇದ್ದೇವಾ? ನಮಗೆ ಕಷ್ಟ, ದುಃಖ, ನೋವು, ಕಣ್ಣೀರು ಬರುವಾಗ ನಾವು ಪ್ರಾರ್ಥನೆ ಮಾಡಿಕೊಂಡು ಜಯವನ್ನು ಕಾಣುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಈ ಲೋಕದ ಜನರ ಮುಂದೆ ಹೇಳುತ್ತಾ ಇರುವುದಾದರೆ ಲೋಕದ ಜನರು ನಮ್ಮ ಕಷ್ಟ, ದುಃಖ, ನೋವು ಇವೆಲ್ಲವನ್ನು ಕೇಳಿಸಿಕೊಳ್ಳುತ್ತಾರೆ. ಒಂದು ಸಮಯ ಬರುತ್ತದೆ, ನಮ್ಮ ವಿಷಯವಾಗಿ ಅವಹೇಳನೆ ಮಾಡುತ್ತಾ ಮಾತನಾಡುತ್ತಾರೆ. ಈ ಒಂದು ಸುಂದರ ಸಮಯವಾಗಿದೆ. ಪೇತ್ರನು ಸೆರೆಮನೆಯಲ್ಲಿದ್ದಾಗಲೂ ಕೂಡ
ಆತನು ಸುಖಕರವಾಗಿ ನಿದ್ರೆ ಮಾಡಿದನು. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನೇ ಕಷ್ಟ ಬರಲಿ, ದುಃಖ ಬರಲಿ, ನೋವು ಬರಲಿ, ಕಣ್ಣೀರು ಬರಲಿ, ಯಾರೇ ನಮ್ಮನ್ನು ಹೀಯಾಳಿಸಲಿ, ನಮ್ಮನ್ನು ಕೈ ಬಿಟ್ಟು ದೂರ ಹೋದಾಗಲೂ ನಾವು ದೇವರ ಮುಂದೆ, ಯೇಸು ಕ್ರಿಸ್ತನ ಮುಂದೆ ಹೋಗಿ ಪ್ರಾರ್ಥಿಸುವಾಗ ನಾವು ಜಯವನ್ನು ಕಾಣುತ್ತೇವೆ. ಈ ವಾಕ್ಯದ ಮೂಲಕ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಂಡಿದ್ದೇವೆ. ಪೇತ್ರನು ಸೆರೆಮನೆಯಲ್ಲಿದ್ದಾಗ ಆತನಿಗೆ 2 ಕೈಗಳಿಗೆ ಚೈನ್ ಹಾಕಿದರು, ಬೆಳಚಿದ್ದವು. ಆತನ ಅದ್ಭುತ ರೀತಿಯಿಂದ ಆಚೆ ಬಂದನು. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಾವು ಪ್ರಾರ್ಥಿಸುವಾಗ ಅದ್ಭುತ ರೀತಿಯಾದಂತಹ ಜಯವನ್ನು ನಾವು ಕಾಣುತ್ತೇವೆ. ಪ್ರತಿನಿತ್ಯವೂ ಏನೇ ಸಮಸ್ಯೆ ಇರಲಿ, ನಾವು ಪ್ರಾರ್ಥನೆ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.